ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದು ಸ್ವಲ್ಪ ಡೌಟ್ ಇದ್ದಿತ್ತು ಸರ್. ಇನ್ನು KEA ಕಡೆಯಿಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಿಗೆ ಅಂದರೆ ಎಸ್ ಎಸ್ ಪಿ ಪೋರ್ಟಲ್ಗೆ ಅಂದರೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಿಗೆ ಡೇಟಾ ಹೋಗಿಲ್ಲ. ಸೊ ನಾವು ಯಾವಾಗ ನಮ್ಮ USN ನಂಬರ್ ಅಂದರೆ USN ನಂಬರು ಕೂಡ ಬಂದಿಲ್ಲ ನಿಮಗೆ ಇನ್ನು VTU ಕಡೆಯಿಂದ. ಆ್ಯಂಡ್ ಡೇಟಾವನ್ನು ಫೆಚ್ ಮಾಡಲಿಕ್ಕೆ ಹೋದಾಗ ಅಲ್ಲಿ KEA ಕಡೆಯಿಂದ ಡೇಟಾ ಹೋಗದೇ ಇರಲಿಕ್ಕೆ ಹೋಗಿ ನಿಮಗೆ ಡೇಟಾ ಫೆಚ್ ಆಗ್ತಾ ಇಲ್ಲ. ಸೊ ಅದು ಕಂಟಿನ್ಯೂ ಆಗ್ತಾ ಇಲ್ಲ. ಎಲ್ರಿಗೂ ಕೂಡ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಿದ್ರಿ. ಸೊ ಎಲ್ಲರೂ ಕ್ವಶನ್ನ ಕೇಳ್ತಾ ಇದ್ದೀರಿ, ಸರ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಸರ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಸೊ ಒಬ್ವಿಯಸ್ಲಿ ಇದು ತುಂಬ ಒಬ್ವಿಯಸ್ ರೀಸನ್ ಆಗಿತ್ತು. ಇನ್ ಕೇಸ್ ಅವರು ಅಂದರೆ KEA ಕಡೆಯಿಂದ ಎಲ್ಲ ಡೇಟಾವನ್ನು ಎಲ್ಲಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅವರು ಸೆಂಡ್ ಮಾಡಬೇಕು ಅಂದರೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಶೇರ್ ಮಾಡಿದ ತಕ್ಷಣವೇ ಮತ್ತೆ ನಿಮಗೆ USN ನಂಬರ್ ಬಂದ ತಕ್ಷಣ ಎಲ್ಲಿಂದ VTU ಕಡೆಯಿಂದ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಡೆಯಿಂದ USN ಬಂದ ತಕ್ಷಣ ಅದನ್ನು ಎಂಟ್ರಿ ಮಾಡಿ ಅದಾದ ನಂತರ ಇವರು ಡೇಟಾವನ್ನು ಸೆಂಡ್ ಮಾಡಿದ್ದಿದ್ರೆ KEAದವರು ಡೇಟಾವನ್ನು ಸೆಂಡ್ ಮಾಡಿದ್ದಿದ್ರೆ ನಿಮ್ಮ ಡೇಟಾಗಳು ನೀವು ಯಾವಾಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದಾಗ ಅದು ಫೆಚ್ ಆಗ್ತಾ ಇದ್ದಿತ್ತು. ಬಟ್ KEA ಕಡೆಯಿಂದ ಇನ್ನೂ ಕೂಡ ಪ್ರಾಸೆಸ್ ಆಗ್ತಾ ಇದೆ. ಯಾಕಂದರೆ ಇಂಜಿನಿಯರಿಂಗ್ ಪ್ರಾಸೆಸ್ ಮುಗ್ದಿದೆ, ನೀಟ್ ಇದು ಆಲ್ಮೋಸ್ಟ್ ಮುಗ್ದಿದೆ, ಇನ್ನೂ ಕೂಡ ಕೆಲವೊಂದು ಮೆಡಿಕಲ್ ಇದುಗಳು ಇನ್ನೂ ಪ್ರಾಸೆಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಯಾರ್ಯಾರು ಇವಾಗ ಏನು ಹೇಳ್ತೀರಾ ಥರ್ಡ್ ರೌಂಡಿಗೆ ಹೋಗಿ ಇಂಜಿನಿಯರಿಂಗಲ್ಲಿ ಥರ್ಡ್ ರೌಂಡಿಗೆ ಹೋಗಿ 10,000 ಕಾಷನ್ ಡೆಪಾಸಿಟ್ ಮಾಡಿದ್ದಾರೆ ನೋಡಿ, ಅದನ್ನು ಕೂಡ ರಿಫಂಡ್ ಸ್ಟಾರ್ಟ್ ಆಗಿಲ್ಲ. ಅದೇ ರೀಸನಿಗೋಸ್ಕರ ಸರಿನಾ. ಸೊ ಇನ್ನೂ ಕೂಡ ಪ್ರಾಸೆಸ್ ಆಗ್ತಾ ಇದೆ. ಅವರಿಗೆ ನಾನು ಕಾಲ್ ಮಾಡಿ ಕೇಳಿದಾಗ ಆ ರೀಫಂಡ್ ಪ್ರಾಸೆಸ್ ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಇನ್ನೊಂದು 10-15 ಡೇಸಲ್ಲಿ ವಾಟ್ ಎವರ್ ದ ಅಮೌಂಟ್ ಯು ಪೇಯ್ಡ್ ಅದು ರಿಫಂಡ್ ಆಗುತ್ತೆ ಆಯಿತಾ. ಯಾಕಂದರೆ ಪ್ರಾಸೆಸ್ ಕಂಪ್ಲೀಟ್ ಆಗಿಲ್ಲ. ಓನ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿದು ಮಾತ್ರ ಪ್ರಾಸೆಸ್ ಕಂಪ್ಲೀಟ್ ಆಗಿ ಮೆಡಿಕಲಿದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇದು ಟೈಮ್ ತೊಗೊಳ್ತಾ ಇರೋ ರೀಸನ್ ಅದೇ. ಆ್ಯಂಡ್ ಈಗ ನೀವು ವೆಬ್ಸೈಟಿಗೆ ಹೋದರೆ SSP ಸ್ಕಾಲರ್ಶಿಪ್ನ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ಕೇಳಿದರೆ ನಾನು ಇಲ್ಲಿ ಹೇಳ್ತಾ ಇರೋದು ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸ್ಕೀಮ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಯಾರ್ಯಾರು ಟೆಕ್ನಿಕಲ್ ಎಜುಕೇಷನ್ ಅಂಡರ್ ಬರ್ತಾ ಇದ್ದೀರಾ ನೋಡಿ, ನಿಮಗೆ 31/12/2025ವರೆಗೆ ಎಕ್ಸ್ಟೆಂಡ್ ಆಗಿದೆ. ಅಂದರೆ 1 ಮಂತ್ ಎಕ್ಸ್ಟೆಂಡ್ ಆಗಿದೆ. ಅದು 30/11 ಅಂದರೆ ಇವತ್ತು ಲಾಸ್ಟ್ ಡೇಟ್ ಇದ್ದಿತ್ತು. ಆ್ಯಕ್ಚುಲಿ ನವೆಂಬರ್ ಲಾಸ್ಟ್ ಡೇಟ್ ಕೊಟ್ಟಿದ್ದರು, ಬಟ್ ಅದನ್ನು 1 ಮಂತ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರು ವರಿ ಮಾಡ್ಕೊಳ್ಳಿಕ್ಕೆ ಏನು ಅಗತ್ಯ ಇಲ್ಲ. ಸ್ಕಾಲರ್ಶಿಪ್ ಇದಾಗ್ತಾ ಇದ್ದಿತ್ತು, ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದೀರಾ. ಏನೂ ವರಿ ಮಾಡ್ಕೊಳ್ಬೇಡಿ, ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇನ್ನೂ 1 ಮಂತ್ ಟೈಮ್ ಇದೆ. ಅಷ್ಟರೊಳಗಡೆ KEA ಕಡೆಯಿಂದ ಪ್ರಾಸೆಸ್ ಮುಗಿತದೆ. ಪ್ಲಸ್ ನಿಮಗೆ USN ಕೂಡ ಬರುತ್ತೆ, VTU ಕಡೆಯಿಂದ USN ಬರುತ್ತೆ. KEA ಅವರು ಡೇಟಾವನ್ನು SSP ಸ್ಕಾಲರ್ಶಿಪ್ ಪೋರ್ಟಲ್ಗೂ ಕೂಡ ಕೊಡ್ತಾರೆ. ಸೊ ಅಷ್ಟರೊಳಗಡೆ 100% ಆಗುತ್ತೆ. ಯಾಕಂದರೆ ಇನ್ನೂ 1 ಮಂತ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನೊಂದು 10-15 ಡೇಸ್ ಒಳಗಡೆ 100% ಇದೆಲ್ಲ ಮುಗ್ದಿರುತ್ತೆ, ನೀವು ಮತ್ತೆ ಅಪ್ಲೈ ಮಾಡ್ಬೋದು ಸರಿನಾ. ಸೊ ಎಲ್ಲರೂ ಈ ಕ್ವಶನ್ನ ಕೇಳ್ತಾ ಇದ್ದಾರೆ, ಎಕ್ಸ್ಟೆಂಡ್ ಆಗುತ್ತಾ ಅಂತ. ಅಫಿಷಿಯಲ್ ಆಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಫಾರ್ ಟೆಕ್ನಿಕಲ್ ಎಜುಕೇಷನ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಯಿತಾ. ಯಾರ್ಯಾರು ಟೆಕ್ನಿಕಲ್ ಎಜುಕೇಷನ್ ಅಂಡರಲ್ಲಿ ಬರ್ತೀರಾ ಎಲ್ಲರಿಗೂ ಕೂಡ 1 ಮಂತ್ ಇನ್ಕ್ರೀಸ್ ಆಗಿದೆ, ಅಂದರೆ 1 ಮಂತ್ ಎಕ್ಸ್ಟೆಂಡ್ ಆಗಿದೆ. ಸೊ ನೋ ನೀಡ್ ಟು ವರಿ, ಇನ್ನೂ 1 ಮಂತ್ ಇದೆ. ಇವಾಗ ಮತ್ತೆ ಪದೇ ಸ್ಕಾಲರ್ಶಿಪ್ ಪೋರ್ಟಲಿಗೆ ಹೋಗಿ ಇದು ಮಾಡಲಿಕ್ಕೆ ಹೋಗಬೇಡಿ. ನೋಡೋಣ KEA ಕಡೆಯಿಂದ ಡೇಟಾ ಬಂದ ತಕ್ಷಣ ಇನ್ನೊಂದು 4-5 ಡೇಸ್ ಬಿಟ್ಟು 1 ಟೈಮ್ ಚೆಕ್ ಮಾಡಿ. ಡೇಟಾ ಇನ್ ಕೇಸ್ ಫೆಚ್ ಆದರೆ ನಿಮಗೆ USN ಬಂದರೆ ಇನ್ನೂ ಒಳ್ಳೆಯದು ಬರುತ್ತೆ, ಅಷ್ಟರೊಳಗಡೆ ಪಕ್ಕ ಬರುತ್ತೆ. USN ಹಾಕ್ಕೊಳ್ಳಿ, ಆಮೇಲೆ ನಿಮ್ಮ ಡೇಟಾ ಫೆಚ್ ಆಗುತ್ತೆ. ಯು ಕ್ಯಾನ್ ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್. ಓಕೆ, ಸೊ ಇದಿಷ್ಟು ಸ್ಕಾಲರ್ಶಿಪ್ನ ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಈ ಚಾನಲ್ಗೆ ಹೊಸಬರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಯಾರಿಗೆ ಯೂಸ್ಫುಲ್ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಇದ್ರ ರಿಲೇಟೆಡು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.